dear students, and dear parents. First of all, I would like to thank the principal, management, and staff of this ITI for inviting me as a chief guest to this noble occasion, that is convocation ceremony. I congratulate the staff, management, students and parents for excelling in this 2025 result. Actually, I was morning there was a function. We were connected live to Vignan Bhavan, Delhi. 20 ITIs were selected, and Government ITI NR Mohalla was also connected to Vignan Bhavan. And Ravi Shankar, today afternoon I have another function at 3 o'clock, that is convocation at Government ITI. We invited Ravi Shankar, our Deputy Director, as a chief guest. He was there in the morning and I was discussing about the marks. I told Ravi Shankar that MES ITI students have scored 100 out of 100. It is not a simple thing. Getting 100 in practical means I think you can score, but theoretical subject, employability skill, calculation, trade theory, 100 out of 100 ಅಂದರೆ ತುಂಬ ದೊಡ್ಡ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. Really I am very happy, and just now they took my interview. I told MES ITI is one of the best ITI in Mysore division. And moreover, the efforts in the staff, principal, ex-principal and present principal also ಎಷ್ಟು ಎಫರ್ಟ್ ಹಾಕ್ತಾರೆ ಅಂದರೆ, ಈಗ ಹಳೆ ಸ್ಟೂಡೆಂಟ್ಸ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಮಗೇನೆ ತುಂಬ ಕಷ್ಟ ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ ನಮ್ಮ ಸ್ಟಾಫ್ಗೆ ಅಲುಮ್ನಿ ಅಸೋಸಿಯೇಷನ್ ಮಾಡೋಣ, ಯಾಕೆಂದರೆ ಅವ್ರ ಕಡೆಯಿಂದ ಪ್ರೆಸೆಂಟ್ ಮಕ್ಕಳಿಗೆಲ್ಲ ಮೋಟಿವೇಶನ್ ಆಗುತ್ತೆ ಅಂತ. ಇನ್ನೂ ಕಷ್ಟ ಫೇಸ್ ಮಾಡ್ತಾ ಇದೀವಿ ನಾವು. ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ, ಫೋನ್ ನಂಬರ್ ಚೇಂಜ್ ಮಾಡಿರ್ತಾರೆ. ದರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್. ಇನ್ ಸ್ಪೈಟ್ ಆಫ್ ದಟ್, ಅಲುಮ್ನಿ ಅಸೋಸಿಯೇಷನ್ ಮಾಡಿ ಆ ಅಸೋಸಿಯೇಷನ್ ಇಂದ ಒಂದು IT ಲ್ಯಾಬ್ ಸೆಟಪ್ ಮಾಡಬೇಕಂದ್ರೆ ಇಟ್ ಈಸ್ ಒನ್ ಆಫ್ ದಿ ಗ್ರೇಟ್ ಅಚೀವ್ಮೆಂಟ್ ಇನ್ ದಿ ಎಂಟೈರ್ ಸ್ಟೇಟ್ ಅಂತ ಹೇಳ್ಬೋದು ನಾನು. ಆ್ಯಂಡ್ ನನ್ನ ರಿಕ್ವೆಸ್ಟ್ ಇಷ್ಟೇ, ನಿಮ್ಮ ಪಾಸ್ ಆಗಿರೋದು ಮಕ್ಕಳಿಗೆ, ನೀವು ಪಾಸ್ ಆದಮೇಲೆ ಲಾಸ್ಟ್ ಟೈಮ್ ಆಲ್ಸೋ ನಿಮಗೆ ಹೇಳಿದ್ದೀನಿ, ಇಫ್ ಯು ವಾಂಟ್ ಟು ಡೂ ಹೈಯರ್ ಸ್ಟಡೀಸ್ಗೆ ಹೋಗಿ. ಡಿಪ್ಲೊಮಾ ನಿಮಗೆ 3 ವರ್ಷದ ಡಿಪ್ಲೊಮಾ 2 years ಆಗುತ್ತೆ. ಅದರ್ವೈಸ್ ಗೋ ಫಾರ್ ಅಪ್ರೆಂಟಿಸ್. ದುಡ್ಡು ಹಿಂದೆ ಈಗ ಸ್ವಿಗ್ಗಿ, ಝೊಮ್ಯಾಟೊ ಅಂತ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ ಅವರು ನಿಮಗೆ ಫಸ್ಟ್ ಜಾಸ್ತಿ ಸಂಬಳ ಕೊಡ್ತೀವಿ, ನೀವು ಬಂದು ಜಾಯಿನ್ ಆಗಿ ಅಂತ ಅವರು ನಿಮಗೆ ಆಸೆ ತೋರಿಸ್ತಾರೆ. ಆದ್ರೆ ನಿಮ್ ಸರ್ವಿಸ್ ಅವರು ನೀವು ಸ್ವಲ್ಪ ಅನ್ಹೆಲ್ದಿ ಅಥವಾ ಅನ್ಫಿಟ್ ಆಗಿದ್ರೆ ನಿಮ್ಗೆ ಕೆಲಸದಿಂದ ತೆಗಿತಾರೆ. ಜಾಬ್ ಸೆಕ್ಯೂರಿಟಿ ಇರೋದಿಲ್ಲ. ಅದಕ್ಕೆ ಫಸ್ಟ್ ನೀವು ಒಂದು ಕರೆಕ್ಟ್ ಆಗಿ ನಿಮ್ಮ ಕೆರಿಯರ್ ಅಲ್ಲಿ ನೀವು ಹೋಗ್ಬೇಕಂದ್ರೆ ಫಸ್ಟ್ ನೀವು ಅಪ್ರೆಂಟಿಸ್ ಆಪ್ಟ್ ಮಾಡ್ಕೊಳ್ಳಿ. ಎಲ್ರೂ ಅಪ್ರೆಂಟಿಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಈಗ ಕಡ್ಡಾಯ ಮಾಡಿದರೆ ಅಪ್ರೆಂಟಿಸ್ 1 year ನೀವು ಏನ್ ಮಾಡ್ತೀರಾ, ಈವನ್ ಗೌರ್ಮೆಂಟ್ ಜಾಬ್ಸ್ಗೂ ನಿಮ್ಗೆ ಇದು ಎಕ್ಸ್ಪೀರಿಯನ್ಸ್ ಅಂತ ಕೌಂಟ್ ಆಗ್ತಾ ಇದೆ. 2 ವರ್ಷ ITI ಮಾಡಿಕೊಂಡು 1 ವರ್ಷ ಅಪ್ರೆಂಟಿಸ್ ಮಾಡಿದ್ರೆ 1 year ಎಕ್ಸ್ಪೀರಿಯನ್ಸ್ ಅಲ್ಲಿದೆ ನಿಮ್ಗೆ ಕೌಂಟ್ ಆಗುತ್ತೆ. ಯಾಕೆಂದ್ರೆ ರೀಸೆಂಟ್ಲಿ ಅದು ರಿಲ್ಯಾಕ್ಸ್ ಮಾಡಿದ್ದಾರೆ. ನಾವು KPSC ವೆರಿಫಿಕೇಶನ್ ಇದಕ್ಕೆ ಹೋಗಿದ್ದೀವಿ, ಅಲ್ಲಿ ರಿಲ್ಯಾಕ್ಸ್ ಮಾಡಿ ಸರ್ಕ್ಯುಲರ್ ಇದು ಮಾಡಿದ್ದಾರೆ. ಅಪ್ರೆಂಟಿಸ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಎಕ್ಸ್ಪೀರಿಯನ್ಸ್ ಅಂತ. ಡೋಂಟ್ ಟೇಕ್ ಇಟ್ ಲೈಟ್ಲಿ. ಬಟ್ ತುಂಬಾ ಮಕ್ಕಳಿಗೆ ಏನ್ ಮಾಡ್ತಾರೆ, ಇಂಡಸ್ಟ್ರಿ ಅವರು, ಸುಮಾರು ಇಂಡಸ್ಟ್ರೀಸ್, ನಾಟ್ ಆಲ್ ದಿ ಇಂಡಸ್ಟ್ರೀಸ್, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಧ್ಯದಲ್ಲಿ ಥರ್ಡ್ ಪಾರ್ಟಿ ಅಗ್ರಿಗೇಟರ್ಸ್ ಅಂತ ಇರ್ತಾರೆ, ಏಜೆಂಟ್ಸ್ ಅಂತಾರಲ್ಲ, ಅವ್ರ ಥ್ರೂ ನೀವು ಹೋಗಿದ್ರೆ ಅಥವಾ ಡೈರೆಕ್ಟ್ ಅವ್ರು ದೇ ವಾಂಟ್ ಚೀಪ್ ಲೇಬರ್. ಅವ್ರು ಏನ್ ಮಾಡ್ತಾರೆ, ನಮ್ಮ ಮಕ್ಕಳಿಗೆ ಚೀಪ್ ಲೇಬರ್ ತರ ಯೂಸ್ ಮಾಡ್ಕೊಂಡು ಕ್ಯಾಶುವಲ್ ಆಗಿ ವರ್ಕ್ ಮಾಡ್ಕೊಂಡು, ಡೋಂಟ್ ಗೋ ಫಾರ್ ದಟ್. ನೀವು ಕ್ಯಾಶುವಲ್ ಆಗಿ ಜಾಯಿನ್ ಆಗ್ಬೇಡಿ. ಓಕೆ, ಅಪ್ರೆಂಟಿಸ್ ಇನ್ 1 month 2 months ಅಲ್ಲಿ ನಾವು ತೆಗಿತೀವಿ, ಯಾಕೆಂದ್ರೆ ಈಗ ನಮ್ಮ ಹತ್ರ ಸ್ಲಾಟ್ಸ್ ಇಲ್ಲ ಅಂತ ಹೇಳಿದ್ರೆ ವರ್ಕ್ 1-2 ತಿಂಗಳು ವರ್ಕ್ ಮಾಡಿ. ಬಟ್ ನೀವು ನೋಡ್ಕೊಳ್ಬೇಕು, ನಿಮ್ಮ ಕಾಂಟ್ರಾಕ್ಟ್ ನಂಬರ್, CNR ನಂಬರ್ ಜನರೇಟ್ ಆಗಬೇಕು. ಅದು ಬಹಳ ಇಂಪಾರ್ಟೆಂಟ್. ಸುಮಾರು ಮಕ್ಕಳಿಗೆ ಅವ್ರ ಇಂಡಸ್ಟ್ರಿ ಅವರು ದೇ ವಿಲ್ ಎಂಪ್ಲಾಯ್ ದಮ್ ಆಸ್ ಕ್ಯಾಶುವಲ್ ಲೇಬರ್ ಅಂಡ್ ಅವ್ರಿಗೆ ಅಪ್ರೆಂಟಿಸು ಕೊಡೋದಿಲ್ಲ, CNR ನಂಬರು ಜನರೇಟ್ ಆಗಿರಲ್ಲ.
This is very important point. So I request JTOs, ಇದರಲ್ಲಿ ನಮ್ಮ JTOs ರೋಲ್ ತುಂಬಾ ಇದೆ, ಮಹತ್ವವಾಗಿದೆ. ಯಾಕೆಂದ್ರೆ JTOs ಫಸ್ಟ್ ಅವರು ಹ್ಯಾಂಡ್ ಹೋಲ್ಡಿಂಗ್ ಮಾಡಬೇಕು ಮಕ್ಕಳಿಗೆ. ಪಾಸ್ ಆಗಿದ ತಕ್ಷಣ ನಮ್ ಜವಾಬ್ದಾರಿ ಮುಗೀತು ಅಂತ ಹೇಳ್ಬಾರ್ದು. ಇಲ್ಲಿ ಆ ರೀತಿ JTOs ಇಲ್ಲ. ಬಟ್ ಫಾರ್ ಎವ್ರಿಬಡಿ ನಾನು ಕಾಮನ್ ಆಗಿ ಹೇಳ್ತಾ ಇದ್ದೀನಿ, JTOs ಹ್ಯಾಂಡ್ ಹೋಲ್ಡಿಂಗ್ ಮಾಡಬೇಕು. ಪ್ರತಿಯೊಬ್ಬ ಸ್ಟೂಡೆಂಟ್, ಪಾಸ್ಟ್ ಸ್ಟೂಡೆಂಟ್, ಅವನು ಇಂಡಸ್ಟ್ರಿನಲ್ಲಿ ಅಪ್ರೆಂಟಿಸ್ ಆಗಿ ಹೋಗೋದು ಅಥವಾ ಹೈಯರ್ ಸ್ಟಡೀಸ್ಗೆ ಹೋಗೋದು ಜವಾಬ್ದಾರಿ JTOs ತಗೊಳ್ಬೇಕು. ಆಮೇಲೆ ಪೇರೆಂಟ್ಸು, ನಾನು ರಿಕ್ವೆಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಪೇರೆಂಟ್ಸು ನಿಮ್ಮ ಕೋಆಪರೇಷನ್ ಬಹಳ ಇಂಪಾರ್ಟೆಂಟ್. ಐ ಹ್ಯಾವ್ ಸೀನ್ ಮೆನಿ ಪೇರೆಂಟ್ಸ್, ಅವ್ರು ಏನ್ ಹೇಳ್ತಾರೆ, घर के बाजू रहना है, इंडस्ट्री घर बहुत दूर होगा ना ಮೇಡಮ್ ಅಂತಾರೆ. ನಮ್ಮ ಸ್ಟೂಡೆಂಟ್ಸ್ಗೂ ನಾನೇ ಮೋಟಿವೇಟ್ ಮಾಡ್ತೀನಿ, ಒಳ್ಳೆ ಕಡೆ ಅಪ್ರೆಂಟಿಸ್ ಸಿಕ್ಕಿರತ್ತೆ. ಅಪ್ರೆಂಟಿಸ್ ಒಂದು ಫ್ಲೂಯಿಡ್ ಕಂಪನಿ ಅಂತ ಇದೆ, ದೇ ಆರ್ ಗಿವಿಂಗ್ 25,000 ಅಪ್ರೆಂಟಿಸ್ ಪೀರಿಯಡ್ ಅಲ್ಲಿ ಇದೆ. ಅವ್ರು ಬಹಳ ಖುಷಿಯಾಗಿ ITI ನಲ್ಲಿ ಎಷ್ಟು ಒಳ್ಳೆ ಕೆಲಸ. ನಮ್ಮ ಕಡೆಯಿಂದ ಸಿನ್ಸ್ ಅವರ್ ITI ಇಸ್ ದಿ ನೋಡಲ್ ITI, ನಿಮ್ಗೆ ಅಪ್ರೆಂಟಿಸ್ ಸಿಗಕ್ಕೆ ಏನಾದ್ರು ಕಷ್ಟ ಇದ್ದಾಗಿದ್ರೆ ನೀವು ಬನ್ನಿ, ವಿ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಅಂಡ್ ಅವರ್ JD ಆಫೀಸ್ ರವಿಶಂಕರ್ ಇಸ್ ದೇರ್, ಹಿ ವಿಲ್ ಆಲ್ಸೋ ಹೆಲ್ಪ್ ಯು. ನಾವೆಲ್ಲರೂ ಇರೋದು ನಿಮ್ಗೋಸ್ಕರನೇ. ದಯವಿಟ್ಟು ಬನ್ನಿ. ಇಷ್ಟೇ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. Thanks, madam, for your precious words. Now, the felicitation to the institutional toppers. I call upon Rahul KR. Of the function, Mrs. Lubna Likhat, guest of honor, Mr. KG Chandramouli Reddy, dignitaries on the dais, my colleague Dr. Naimullah Sharif, and our ex-principal, Janab Rafiq Ahmad Sahab, and Principal ITI, JTOs, staff members, students, parents, and friends. On behalf of Muslim Educational Society, it gives me great pleasure that our ITI candidates have succeeded with a very high percentage of marks. मैं मुस्लिम एजुकेशनल सोसाइटी की जानिब से तमाम ITI स्टूडेंट्स को दिली मुबारकबाद पेश करता हूँ और उनके रोशन मुस्तकबिल के लिए दुआ करता हूँ। आप और आपके वालिदैन बहुत दानिशमंद है कि आप सबको उन्होंने MIS-ITI में ज्वाइन किया। आपको फख्र महसूस होना चाहिए कि आपकी MIS-ITI शहर मैसूर की नंबर 1 ITI है। जहां तक देखा गया है कि आजकल बच्चों को पेरेंट्स वालिदैन जब SSLC पास करते हैं तो ज्यादातर उनको कॉलेज की तरफ राग़िब करते हैं, PUC ज्वाइन करवाते हैं, फिर डिग्री करवा देते हैं। हाँ, ये ठीक है, जहां तक वो मेरिट स्टूडेंट्स है उनका PUC जाना और फिर कॉलेज जाना भी ठीक लगता है, मगर एक एवरेज स्टूडेंट के लिए उसको कुछ रंज गम करने की जरूरत नहीं है, क्योंकि जो बच्चे SSLC पास हो चुके हैं और जिनके ज्यादा मार्क्स नहीं आए या एवरेज मार्क्स आए या फर्स्ट क्लास भी आए हो, तो उनके लिए बेहतरीन जो एजुकेशन है वो ITI का है। वो इसलिए कि हमने देखा है कि कई बच्चे जिन्होंने डिग्री किया है, BA किया है, BCom किया है, आज बगैर जॉब के परेशान है और नौकरी की तलाश पे है, रोजगार की तलाश पे है। मगर अल्लाह का शुक्र है कि जो भी बच्चे ITA से पास होकर गए हैं, कोई काम के बगैर नहीं है, या तो वो अच्छे काम में लगा हुआ है, अच्छी फैक्ट्री में लगा हुआ, या खुद अपना कोई ना कोई अपना कारोबार कर रहा है। इसलिए मेरी आपसे एक गुजारिश है, पेरेंट्स से भी गुजारिश है कि आप अपने रिश्तेदारों में, अपने करीबी दोस्तों में इस बात को एनकरेज करें कि वो अपने बच्चों को या ITI पढ़ाएं या पॉलिटेक्निक पढ़ाएं, क्योंकि सिर्फ सब बच्चों को इंजीनियर और डॉक्टर नहीं बनना हो। आप जरा सोच लीजिए कि
कि सब अगर इंजीनियर बन गए तो बिल्डिंग में काम करने वाले कौन है? सब इंजीनियर बन गए तो कारपेंटर कहाँ से आएगा, इलेक्ट्रिशियन कहाँ से आएगा? तो ये सारी चीजों के लिए ये ITI बहुत जरूरी है, पॉलिटेक्निक भी बहुत जरूरी है। इसलिए मैं फिर एक बार आप सबसे गुजारिश करता हूँ कि अपने रिश्तेदारों को और अपने दोस्तों के बच्चों को आप ITI ज्वाइन करने की तरफ मशवरा दें, और उम्मीद करता हूँ कि ये बच्चे आइंदा चल करके बहुत कामयाब होंगे, MBS का नाम रोशन करेंगे, हमारी मुल्क का नाम रोशन करेंगे। ये कहते हुए मैं शुक्रिया अदा करता हूँ। ಮುಳುಗಲೇಬೇಕು. ಹಾಗೆ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯಗೊಳ್ಳಲೇಬೇಕು ಎಂದು ಹೇಳುತ್ತಾ ಯಾಸಿನ್ ಪಾಷಾ ಆದ ನಾನು ಈ ಘಟಿಕೋತ್ಸವ ದಿನ ಅಂತಿಮ ಘಟ್ಯವಾದ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮಾಡಲು ಇಚ್ಛಿಸುತ್ತೇನೆ. ಪ್ರಥಮವಾಗಿ ಈ ಘಟಿಕೋತ್ಸವ ದಿನಕ್ಕೆ ಆಗಮಿಸಿ ಈ ಘಟಿಕೋತ್ಸವ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿ ಈ ಸಮಾರಂಭ ಯಶಸ್ವಿಯಾಗಲು ಸಹಕರಿಸಿದ ನಮ್ಮ ಸಂಸ್ಥೆಯ ಗೌರವಾನ್ವಿತ ಜಂಟಿ ನಿರ್ದೇಶಕರು ಮೊಹಮ್ಮದ್ ಖಾಸಿಂ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಜನರಲ್ ಪ್ರಧಾನ ಕಾರ್ಯದರ್ಶಿಯವರಾದ ಮೊಹಮ್ಮದ್ ಖಾಸಿಂ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಲುಬ್ನಾ ನಿಖತ್ ಮೇಡಮ್ ರವರು ಉಪನಿರ್ದೇಶಕರು ಹಾಗೂ ಗ್ರೇಡ್ 1 ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ NR ಮೊಹಲ್ಲಾ ಮೈಸೂರು ಸಹ ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಗೌರವ ಅತಿಥಿಯಾಗಿ ಆಗಮಿಸಿರುವ KG ಚಂದ್ರಮೌಳಿ ರೆಡ್ಡಿ ಸರ್ ಹಿರಿಯ ಶಾಖಾ ವ್ಯವಸ್ಥಾಪಕರು, ಬ್ಯಾಂಕ್ ಆಫ್ ಬರೋಡಾ ಮಂಡಿ ಮೊಹಲ್ಲಾ ಬ್ರಾಂಚ್ ಬನ್ನಿ ಮಂಟಪ್ ಮೈಸೂರು ರವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಗೌರವ ಅತಿಥಿಯಾಗಿ ಆಗಮಿಸಿರುವ ಮಿಸ್ಟರ್ ರವಿಶಂಕರ್ ಸರ್ ಉಪನಿರ್ದೇಶಕರು, JD ಆಫೀಸ್ ಮೈಸೂರು ಇವರಿಗೂ ಸಹ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.